ಎಲ್ಲರೂ ಇವತ್ತು ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಿನ್ನೆ ಒಂದು ಅಕಸ್ಮಾತ್ ಆದ ಘಟನೆ ಆಗೈತಿ. ಲಕ್ಷ್ಮಣ ಸವದಿ ಅವರ ಮನೆಯಲ್ಲಿ ಆದ ಘಟನೆ. ಆ ಘಟನೆ ನಾವು ಸಮಾಜದವರು ನಮ್ಮ ಕಣ್ಣಿಗೆ ಯಾರಿಗೆ ಕಾಣಿಲ್ಲ ಅಲ್ಲಿ, ಮತ್ತು ಅದು ನಿಜನೋ ಸುಳ್ಳು ಅನ್ನುವಂಥದ್ದು ನಮ್ಗೆ ಪಕ್ಕಾ ಗೊತ್ತಿಲ್ಲ. ಅದರಿಂದ ಅದು ಏನೈತಿ ಸತ್ಯಾಸತ್ಯತೆ ಏನೈತಿ ಅದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಏನೋ ಆಗಲಿ ಅದು ಅದರ ಬಗ್ಗೆ ಅದಕ್ಕೆ ಯಾರು ಮಾಡ್ಯಾರೋ ಅದರ ತಪ್ಪು ಅವ್ರು ಮಾಡಬೇಕು. ಅದಕ್ಕೆ ನೀನು ಏನೊಂದು ಸಮಾಜ ನಮ್ಮ ಒಂದು ಹಾಳು ಮತ ಸಮಾಜದ ಒಂದು ಬೆಂಬಲ ಅಥವಾ ಸೂಚಿಸಿ ಅಥವಾ ನಾವು ಹಾಳಿ ಮತ ಸಮಾಜ ನಾವು ನಾನು ಕೂಡ ಇರ್ತೀವಿ ಅದು ಅಂತ ಒಂದು ಏನು ನಮ್ಮಲ್ಲಿ ಒಬ್ಬ ಡೈರೆಕ್ಟರ್ ಅವರು ಮಾಡ್ಯಾರಲ್ಲ, ಅದು ಸರಿಯಲ್ಲ. ಆತನ ಸಮಾಜದ ಬದುಕು ಯಾರೇ ಇರಲಿ, ಇವತ್ತು ನಾನೇ ಇರಲಿ ಯಾರೇ ಇದ್ರು ಸಮಾಜ ಬಲಿ ಕೊಡುವಂಥ ಪರಿಸ್ಥಿತಿ ಆಗಬಾರ್ದು. ಮುಂದಿನ ದಿನಮಾನದಾಗ ಆದ್ರೂ ತಿದ್ದುಕೊಳ್ಳುವಂಥ ದಂಧೆ ಆಗಬೇಕು. ಮತ್ತು ಏನು ನೀನು ಮಾಡ್ಯಾರಲ್ಲ ಅದು ನಮಗೆ ಸಮಾಜದ ಎಲ್ಲ ನಾವು ಕಮಿಟಿ ಎಲ್ಲ ಹಿರಿಯರು ಕೂಡ ಚರ್ಚೆ ಮಾಡ್ಲಿಕ್ಕಾಗಿ ಎಲ್ಲರೂ ಅದನ್ನು ಖಂಡನೆ ಮಾಡ್ಯಾರ ಇತ್ತು. ಅದು ಆಗಬಾರ್ದು ಅನ್ನೋ ದೃಷ್ಟಿಯಾಗಿ ನಾವು ಇವತ್ತು ಪ್ರೆಸ್ ಮೀಟ್ ತಮ್ಮಲ್ಲಿ ಹೇಳಿಕೆ ಕೊಡ್ತೀವಿ. ಸರ್, ಈಗ ಹಾಲ್ಮತದವ್ರ ಸಮಾಜ ಮೇಲೆ ಅನ್ಯಾಯ ಆಗಿತ್ತು ಅಂದ್ರೆ ಕೆಲವರು ಹೇಳ್ತಾರೆ, ಮತ್ತೆ ಇಲ್ಲಿ ಏನೂ ಆಗಿಲ್ಲ ಅಂತ ನೀವು ಹೇಳ್ತೀರಿ. ಈಗ ಯಾರು ಈ ಶಾಸಕರ ಮೇಲೆ ಒಂದು ಸುಳ್ಳು ಆರೋಪ ಮಾಡತಾರ ನೀವು ಹೇಳ್ತೀರಿ. ಈಗ ಅಲ್ಲಿ ಆದ ಘಟನೆ ಬಗ್ಗೆ ಏನಂತ? ಈಗ ಸುಳ್ಳು ಘಟನೆ ಅಂತ ನಾವು ಅನ್ನಂಗಿಲ್ಲ, ಆದ ಕಣ್ಣಿಗೆಲ್ಲ ನಾವು ಅಲ್ಲಿ ಇಲ್ಲಲ್ಲಿ ಅದಕ್ಕೆ ಎನ್ಕ್ವೈರಿ ಏನ್ ಇರ್ತೈತಿ, ಆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅನ್ನೋದು ಇರ್ತೈತಿ. ಅವ್ರು ತೀರ್ಮಾನ ತಗೋತಾರೆ. ತೀರ್ಮಾನ ಆದ ತಗೊಂಡು ಮತ್ತೊಂದು ಸಭೆ ಮಾಡಿ ನಿರ್ಣಯ ಇರ್ತಂದ್ರೆ ಮತ್ತೆ ನಾವು ಒಂದು ಕಮಿಟಿ ಮೀಟಿಂಗ್ ಮಾಡಿ ಅದೇ ನಮ್ಮ ಸಮಾಜ ನಾವು ಎಲ್ಲೂ ಸಹಿಸಂಗಿಲ್ಲ, ಹಿಂದೂ ಸಹಿಸಿಲ್ಲ, ಮುಂದೂ ಸಹಿಸಂಗಿಲ್ಲ. ಅದನ್ನ ನಾವು ಖಂಡನೆ ಮಾಡ್ತೀವಿ. ಈಗ ಅದು ಆದ ಘಟನೆದ ಬಗ್ಗೆ ನಾವು ತಪ್ಪು ಅನ್ನುವಂಥ ಪರಿಸ್ಥಿತಿ ನಮಗಿಲ್ಲ. ತಿಳ್ತಾ ಮತ್ತೆ ಈಗ ನಮ್ಮ ಸಮಾಜ ಮ್ಯಾಗ ಒಬ್ಬರ ಮ್ಯಾಗ ಆಗಿರ್ತಿಲ್ಲ, ಅಲ್ಲಿ ಮತ್ತೆ ಕಡೆಕಾರು ನೌಕರ ಸಂಘದ ಏನೋ ಅವ್ರ ಬೇಡಿಕೆ ಇರ್ತಾವು, ಅವ್ರು ಬೇಡ್ಲಾಗೋರ್ಕು ಮತ್ತೆ ಮೂರವ್ರು ಕೂಡ ಜೊತೆಗೆ ಇದಾರು, ಅವ್ರು ಎಲ್ಲರೂ ಗಪ್ಪದಾರ. ಈ ನಮ್ಮ ಸಮಾಜನ ಯಾಕೆ ಹಿಂದೂ ಸಮಾಜ ಮೊದಲೇ ನಾವು ಯಾರ ಎದುರಾಗಲೇ ನಾವು ಇರ್ತೀವೋ ಅಂತಂದ್ರೆ ನಮ್ಮ ಸಮಾಜ ಈಗ ಡೆವಲಪ್ಮೆಂಟ್ ಮಾಡ್ಕೋಬೇಕಾಯ್ತು. ಇಲ್ಲಿ ತಗ ನಾವು ಕತ್ಲಾಗ ಮನಿಕೇವು, ಈಗ ಅದಕ್ಕೊಂದು ರೂಪರೇಷೆ ಹೊರಲತ್ತವು. ಅದಕ್ಕೆ ಕಳಂಕ ತರಬಾರ್ದು. ಯಾರು ದಯಮಾಡಿ ವಿನಂತಿ ಮಾಡ್ಕೋತೀವಿ ನಮ್ಮ ಸಮಾಜರಿಗೆ. ಏನು ನಾವು ಕೂಡ ನಮ್ಮ ಸಮಾಜ ಕೂಡ ಮಾತಾಡ್ತೀವಿ. ಯಾವುದೇ ವಿಷಯ ಇದ್ರೂ ಕೂಡ ನಮ್ಮ ಸಮಾಜ ಅಥವಾ ಹಿರಿಯತನ ಇದ್ದವರಿಗೆ ಗಮನಕ್ಕೆ ತರಬೇಕು. ಮುಂದಿನ ದಿನಮಾನದಾಗ ನೀವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಮಗೆ ಅಭಿಪ್ರಾಯ. ಈಗ ನಿಮ್ಮ ಸಮಾಜದ ಪ್ರದೇಶ ಕುರುಬರ ಸಂಘದ ತಾಲೂಕಾ ಘಟಕದ ನಿರ್ದೇಶಕನಾಗಿ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಏನ್ ಹೇಳಪ್ಪ ಅಂತಂದ್ರೆ, ಅದಕ್ಕಿಂತ ಮುಂಚಿತವಾಗಿ ನನ್ನೆಲ್ಲ ಹಾಲ್ಮತ ಸಮಾಜದ ಎಲ್ಲ ಹಿರಿಯರಲ್ಲಿ ಹಾಗೂ ಪತ್ರಿಕಾ ಮಾಧ್ಯಮ ಎಲ್ಲ ಸ್ನೇಹಿತರಿಗೆ ವಂದಿಸಿ ಇವತ್ತು ಕರೆತಕ್ಕಂಥ ಪತ್ರಿಕಾ ಉದ್ದೇಶ ಏನಪ್ಪಾ ಅಂತಂದ್ರ, ನಿನ್ನೆ ಏನು ಸತ್ಯಪ್ಪ ಬಾಗೇನವರು ನಮ್ಮ ಹಾಲ್ಮತ ಸಮಾಜ ತೆಗೆದುಕೊಂಡು ಏನೊಂದು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಾರು, ಅದಕ್ಕೆ ನಮ್ಮ ತಾಲೂಕಾ ಹಾಲ್ಮತ ಸಮಾಜದ ಸಂಘಕ್ಕಾಗಲಿ ಅಥವಾ ಸಮಾಜಕ್ಕಾಗಲಿ ಯಾವುದೇ ಸಂಬಂಧ ಇಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಸಂಘದ ಅಧ್ಯಕ್ಷರಾಗ್ಲಿ, ಸಂಘದ ಹಿರಿಯರನ್ನಾಗ್ಲಿ, ಸಮಾಜದವರಲ್ಲಿ ಯಾರನ್ನೂ ಕೇಳಾರ್ದ ಅವ್ರು ಹೀರೋ ಆಗ್ಲಕ್ಕ ಅವ್ರು ಹೇಳಿಕೆ ಪಟ್ಟಿರ್ತಕ್ಕಂಥ ನಮ್ಮ ಹಾಲ್ಮತ ಸಮಾಜಕ್ಕೆ ಅದಕ್ಕೆ ಆ ಹೇಳಿಕೆಗೆ ಯಾವ್ದು ಸಂಬಂಧ ಇಲ್ಲ. ಅವ್ರ ವೈಯಕ್ತಿಕ ಹೇಳಿಕೆ ಅದ. ಮತ್ ಸತ್ಯಪ್ಪ ಬಾಗೇನವರು ಇದು ಒಂದೇ ಸಲ ಅಲ್ಲ, 3 ಸಲ ಅಂತ ಅವರು ಸಮಾಜ ತಗೊಂಡು ಹೇಳಿಕೆ ಕೊಡ್ಲಾಕತ್ತ. 2018ರಾಗೂ ಲಕ್ಷ್ಮಣ ಸವದಿ ಅವರು ನಮ್ಮ ಸಿದ್ದರಾಮಯ್ಯ ಅವರಿಗೆ ವೇದಾರ್ಥ ಹೇಳಿಕೆಯಿಂದ ಇಡೀ ತಾಲೂಕು ಮೇಲೆ ಪ್ರಚಾರ ಮಾಡಿದ್ರು. ಅವತ್ತು ಲಕ್ಷ್ಮಣ ಸವದಿ ಅವರು ತಾಲೂಕದಾಗ ಇದ್ದಿದ್ದಿಲ್ಲ, ಕೇರಳದಾಗಿದ್ರು. ಅವ್ರು ಇನ್ನಾಕರ ಲಕ್ಷ್ಮಣ ಸವದಿ ಅವ್ರ ಹೆಸರು ಕೆಡಿಸೋದಾಗ್ಲಿ ಅಥವಾ ಅವ್ರ ಯೋಜವಾದಿ ಮಾಡುವಂತ ಕೆಲಸ ಇವ್ರಿಗೆ ಸತ್ಯಪ್ಪ ಬಾಗೇನವರು ಮಾಡಕ್ಕಾರಲ್ಲ, ಅದಕ್ಕೆ ಸಮಾಜಕ್ಕೆ ಸಂಬಂಧ ಇಲ್ಲ. ಅವ್ರ ವೈಯಕ್ತಿಕ ಹೇಳಿಕೆ. ಮತ್ತ ಲಕ್ಷ್ಮಣ ಸವದಿ ಅವ್ರ ಬಗ್ಗೆ ಅವ್ರ ಈಗ ಅವ್ರ ಮಗನ ಬಗ್ಗೆ ಅಲ್ಲಿ ಯೋಜವಾದಿ ಮಾಡಕತ್ತಾರಲ್ಲ, ಲಕ್ಷ್ಮಣ ಸವದಿ ಅವ್ರ ನಮ್ಮ ಹಾಲ್ಮತ ಸಮಾಜಕ್ಕೆ ಒಳ್ಳೇದ ಮಾಡ್ಯಾರ, ಕೆಟ್ಟದೇನು ಮಾಡಿಲ್ಲ. ಅವರು ನಮ್ಮ ತಾಲೂಕಾದಾಗ ನಮ್ಮ ಸಮಾಜದವರು ಕುಂಡ್ರಲಾಕ ಜಾಗ ಇದ್ದಿದ್ದಾರೆ. ಆ ಜಾಗ ಇಸ್ಕೊಳ್ಳಾಕ ಮುಖ್ಯ ಕಾರ್ಯಕರ್ತರು ಪ್ರಮುಖ ಪಾತ್ರ ಲಕ್ಷ್ಮಣ ಸವದಿ ಅವರಿಗೆ. ಮತ್ತೆ ಈಗಾಗಲೇ ಈ ವರ್ಷದ ಅವ್ರ ಅನುದಾನದಾಗ ನಮ್ಮ ತಾಲೂಕಾ ಹಾಲ್ಮತ ಸಮಾಜಕ್ಕೆ ಅತನಿ ದಡ್ಡಿ ಸಿದ್ದೇಶ್ವರ ದೇವಸ್ಥಾನಕ್ಕೆ 50 ಲಕ್ಷ ರೂಪಾಯಿ ಕೊಡುಗೆ ಕೊಟ್ಟಾರ, ಅನುದಾನ ಕೊಟ್ಟಾರ. ಹಳ್ಯಾಳಕ್ಕೆ 25 ಲಕ್ಷ ರೂಪಾಯಿ ಕೊಟ್ಟಾರ, ನಂದಗಾಂವ್ಗೆ 25 ಲಕ್ಷ ಕೊಟ್ಟಾರ, ಬಡ್ಚಿಗೆ 25 ಲಕ್ಷ ಕೊಟ್ಟಾರ. ಬೀರ್ಲಿಂಗ ದೇವಸ್ಥಾನಕ್ಕೆ ಕನಕ ಭವನಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಾರೆ. ಕನಕ ಭವನ ಕೊಡ್ಲಾಕ ಇಡೀ ತಾಲೂಕ ಕನಕ ಭವನ ಕಟ್ಲಾಕ 1 ಕೋಟಿ ರೂಪಾಯಿ ಕೊಟ್ಟಾರ. ಅವ್ರು ಹಾಲ್ಮತ ಸಮಾಜಕ್ಕೆ ಒಳ್ಳೇದ್ ಮಾಡ್ಯಾರ ವಿನಾ ಕೆಟ್ಟದ್ ಮಾಡಿಲ್ಲ. ಅದಕ್ಕಿಂತ ಪೂರ್ವದಾಗ ನಾನು ಒಂದು ವಿಚಾರ ಹೇಳ್ತೀನಿ. ಕಳೆದ 25 ವರ್ಷದಿಂದ ನಾವು ಜೊತೆ ಅದನ್ರಿ ಲಕ್ಷ್ಮಣ ಸವದಿ ಅವ್ರ ಜೊತೆ. ಯಾವ ಧರ್ಮಕ್ಕಾಗಲಿ, ಯಾವ ವ್ಯಕ್ತಿಗಾಗ್ಲಿ, ಯಾವ ಸಮಾಜಕ್ಕಾಗ್ಲಿ ನೋವು ಮಾಡುವಂತ ಕೆಲಸ ಲಕ್ಷ್ಮಣ ಸವದಿ ಇಲ್ಲಿ ತನಕ ಮಾಡಿಲ್ಲ. ಯಾವ ವ್ಯಕ್ತಿಗಾಗ್ಲಿ ಸಮಾಜಕ್ಕಾಗ್ಲಿ ನೋವು ಮಾಡುವಂತ ಕೆಲಸ ಮಾಡಿಲ್ಲ. 25 ವರ್ಷ ಅವ್ರ ರಾಜಕೀಯ ಜೀವನದ ಅಧಿಕಾರದ ಅವಧಿ ಒಳಗೆ ಯಾರಿಗೂ ನೋವು ಮಾಡಿಲ್ಲ. ಸ್ವಲ್ಪ ಮಾಯನವ್ರಿ ತಾಲೂಕಾ ಪ್ರದೇಶ ಕುರುಬರ ಸಂಘದ ಉಪಾಧ್ಯಕ್ಷ. ಇವತ್ತು ಪ್ರೆಸ್ ಮೀಟ್ ಕರೆದ ಉದ್ದೇಶನ ನಮ್ಮ ಅಧ್ಯಕ್ಷರಾಗಿ ಮತ್ತು ನಮ್ಮ ದೇಸಾಯಿ ಶೈಲಾಪುರವಾಗಿ ಉದ್ದೇಶ ಹೇಳಿಲ್ಲ. ನಿನ್ನೇನೊಂದು DCC ಬ್ಯಾಂಕದ ನೌಕರರ ಏನೋ ಘಟನೆ ಆಗೈತಿ. ಅದು ಲೋಕಲ್ ನಮ್ಮ ನಿರ್ದೇಶಕರಾದಂಥ ಲಕ್ಷ್ಮಣ ಸವದಿ ಅವ್ರ ಮನೆಯಲ್ಲಿ ಆಗೈತಿ. ಅದಕ್ಕೆ ಅವ್ರು ಕೆಲವೊಂದು ನನ್ನವರು ಲಕ್ಷ್ಮಣ ಸವದಿ ಅವ್ರ ಪುತ್ರ ಬಡದ್ರು ಅಂತೇಳಿ ಅವ್ರು ಹೇಳ್ತಾರೆ. ಸೌಕಾರ ರೀತಿನ ಯಾವುದು ಮಾಡಿಲ್ಲ, ಅವ್ರು ನಮ್ಮ ಹೊರಗುರುಪ ಅಂತ ಹೇಳಿದ್ರೆ ಗಟ್ಟ ಬೇರೆ ಬೇರೆ ಗ್ರೂಪ್ ಹೇಳೋದ್ರಿಂದ ಅದ್ರ ಜೊತೆಗಿನ
ಅಲ್ಲೇ ನಮ್ಮ ಕಾರ್ಯನಿರ್ವಹಿಸತಕ್ಕಂಥ ನಮ್ಮೂರವ್ರನ್ನ ಚೇತನ್ ದವಾಯಿ ಇರ್ಬೋದು, ಮಾಯಾ ಪಡಗಲಿ ಅವರು, ಆಮೇಲೆ ಇನ್ನೊಬ್ರು ನಮ್ಮ ಐಗಳಿ ಅವರು ಸ್ಟಾಫ್ ಅದ. ಅವರು ನಮ್ಮ ಸಮಾಜದವರ. ಈ ಕೆರೆಯನ್ನವರು ನಮ್ಮ ಸಮಾಜದವ. ಕೆರೆಯನ್ನವ್ರು ಆಗಿತ್ತಂದ್ರ ಸಾವುಕಾರ ಬಡದ್ರು ಖಂಡನೀಯ, ಬೇರೆದವ್ರು ಯಾರ ಬಡದ್ರು ಖಂಡನೀಯ. ಯಾವ ವ್ಯಕ್ತಿ ಯಾರು ಬಡ್ಲಕ್ಕ ಮಾಡಕ್ಕ ಯಾರಿಗೆ ಅಧಿಕಾರ ಇಲ್ಲ. ಆ ಸತ್ಯಾಸತ್ಯ ಆದ್ಮೇಲೆ ಸಾವುಕಾರ ಬಡದ್ರು ಸಹಿತ ಅದನ್ನ ಖಂಡನೆ ಮಾಡ್ತು. ಇವತ್ತು ಯಾರ ಬಡದ್ರು ಸಹಿತ ಖಂಡನೆ, ಯಾರ ವ್ಯಕ್ತಿನ ಯಾರ ನಾವು ಮಾಡ್ತಂದ್ರೆ ಖಂಡನೆ. ಅದೇ ಯಾರದನ್ನ ಒಪ್ಕೊಳ್ಳುವಂತ ಸಮಾಜದವರಿರ್ಲಿ, ಬೇರೆ ಸಮಾಜದವರಿರ್ಲಿ. ಆದ್ರೆ ಇದ್ರ ಮಧ್ಯದಲ್ಲಿ ಏನಾಗಿತ್ತು ಈಗ ಈ ವಿಷಯಾಂತರ ಏನಾಗಿತ್ತು ಅಂದ್ರೆ, ಸತ್ಯಪ್ಪ ಭಾಗ್ಯನವರವರ ಸಮಾಜದ ನನ್ನ ಜೊತೆ ಐತಿ, ಅವ್ನು ಹಿಂದೆ 18ರಾಗೂ ಅವ್ರನ್ನ ಸೋಲಿಸೀನಿ, ಮುಂದೂ ಸೋಲಿಸೋದು ಗೆಲ್ಸೋದು ಅವ್ರ ವೈಯಕ್ತಿಕ ವಿಚಾರ. ಸಮಾಜ ತಗೊಂಡು ಯಾರು ಸೋಲಿಸಕ್ ಸಾಧ್ಯ ಇಲ್ಲ, ಯಾರನ್ನ ಗೆಲ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸಮಾಜನ ಎಲ್ಲ ನಮ್ಮ ಕೈಯಾಗೂ ಇರಂಗಿಲ್ಲ. ಇಲೆಕ್ಷನ್ ಬಂದಾಗ ಅವ್ರನ್ನ ಸೋಲಿಸೋದು ಅವ್ರು ಮಾಡಲಿ. ಅದಕ್ಕೆ ನಮ್ದೇನ, ಯಾಕಂದ್ರೆ ಅವ್ರ ಸಮಾಜದವ್ರು ಅದಾರ, ಅವರು ಆ ಸಮಾಜದಾಗ ಎಲ್ಲಿದ್ದಾರೆ, ಯಾರ ಜೊತೆ ಅದಾರ ಅವ್ರು ಬೆಳಿಲಿ. ಅದಕ್ಕಾದ್ರೆ ಸಮಾಜನ ತಗೊಂಡ ಇನ್ನೊಬ್ರು ತೇಜವಿಧಿ ಮಾಡೋದು, ಅವ್ರ ವೈಯಕ್ತಿಕ ಮಾಡುವುದು ಬೇಯ್ದು ಆಗಲಿ. ವೈಯಕ್ತಿಕ ಅವ್ರ ಲಕ್ಷ್ಮಣ ಸವದಿನಿ ಬೇಲಿ, ಅವ್ರ ಮಗನೂ ಬೇಲಿ, ಆಸ್ ಎ ಸತ್ಯಪ್ಪ ಭಾಗ್ಯನವರಾಗಿ. ಅದ್ರ ಬಿಟ್ಟು ಹಾಲ್ಮ ಸಮಾಜದವ್ರೆಲ್ಲರೂ ಕೂಡಿ ಅವ್ರನ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ತನ್ನದು ತಪ್ಪಾಕತಿ. ಅದನ್ನ ಇಲ್ಲಿಗೆ ಅವ್ರು ನಿಲ್ಲಿಸ್ಬೇಕು. ಅವೊಬ್ಬ ಅಲ್ಲ, ಯಾರೋ ಸಮಾಜದವ್ರು ಮಾತಾಡೋ ಸಹಿತ ಅದು ತಪ್ಪ, ಅದನ್ನ ಖಂಡನೆ ಮಾಡ್ಬೇಕಾಗತಿ. ಅದ್ರ ಮುಂದಿನ ದಿನಮಾನದೊಳಗೆ ಅದೇನೋ ಸತ್ಯಾಸತ್ಯ ಬರ್ತೈತಿ. ಸೌದಿಯವ್ರ ಜೊತೆ ಯಾರು ಬೇಕೋ ಅವ್ರ ಜೊತೆ ನಾವೆಲ್ಲ ಅವ್ರ ಜೊತೆ ಇದೀವಿ. ಇನ್ನು ಅವ್ರು ಯಾರು ಬೇಡದವ್ರು ಮತ್ತೆ ಬೇರೆದವ್ರ ಜೊತೆ ಇರ್ತಾರೆ. ನೀವು ರಾಜಕಾರಣ ಮಾಡ್ರಿ, ಅದ್ರ ಸಮಾಜವನ್ನು ರಾಜಕಾರಣ ತರ್ತಾರೆ. ನೀವು ಎಲ್ಲಾರ ಜೊತೆ ಇದೀರಿ, ಕೂಡಿ ಅವ್ರ ರಾಜಕಾರಣ ಮಾಡ್ರಿ, ಅಲ್ಲಿ ಬೆಳಿವಿ ನೀವು. ಅದ್ರ ಇನ್ನೊಬ್ರು ನಾವ ಅವ್ರು ಬೇಯ್ದು ಅವ್ರವ್ರು ಇದರಿಂದ ಸಮಾಜಕ್ಕೆ ಏನಿದ್ರಿಂದ ಉಪಯೋಗ ಏನಾಗುದಿಲ್ಲ. ಯಾಕಂದ್ರೆ ತಮ್ಮ ಕೆಲಸ ಕಾರ್ಯಗಳಿಗೆ ಸಮಾಜದವ್ರು ತಮ್ಮ ಎಲ್ಲೆಲ್ಲಿ ಬೇಕಾದ್ರು ಶಾಸಕರ ಇರ್ತಾರ. ಈ ಸಮಾಜ ಬಂದಾಗ ಅವ್ರಿಗೆ ಅಡಚಣೆ ಆಗ. ಅದಕ್ಕಿಂತ ಯಾರು ಮುಂದಿನ ನಿರ್ಮಾಣದಾಗ ಮಾಡಬಾರ ಅಂತ ಇವತ್ತು ನಾವೆಲ್ಲ ಕಮಿಟಿ ನಿರ್ಣಯ ತಗೊಂಡಿವಿ. ನಿಮ್ಗೆ ಏನಾದ್ರೂ ಅನ್ಯಾಯ ಆಗಿದ್ರೆ ಸಮಾಜಕ್ಕೆ ತಿಳಿಸ್ರಿ, ಎಲ್ಲಾರು ಕೂಡ ಹೋರಾಟ ಮಾಡೋಣ. ಅವ್ರ ಮ್ಯಾಗ ಏನ್ ಕ್ರಮ ತಗೊಳಕ್ ಸಾಧ್ಯ ಅದನ್ನ ಮಾಡೋಣ. ಸತ್ಯಪ್ಪನವ್ರ ಏನ್ ಕ್ರಮ ತಗೋಬೇಕು ಕೇಳಿ ಅವ್ರ ಕ್ರಮ ತಗೊಳಕ್ ಇದೇನಿದೆ ಆಡಳಿತ ಮಂಡಳಿ ಇದು ನಾಲಿದ್ದು ಅದು ನಾವು ಕರೆದು ಬುದ್ಧಿ ಹೇಳ್ತೀವಿ. ನಾವ್ ಈಗಾಗಲೇ ಸಾಕಷ್ಟು ಹೇಳಿದೀವಿ. ಅದ್ರ ಕೆಲವೊಬ್ಬರು ನೇಚರ್ ಇರ್ತೈತಿ, ನೀವೇನೋ ಬೆಳಿಬೇಕು, ಯಾರನ್ನೋ ಬೇಯ್ರೆ. ಯಾಕಂದ್ರೆ ಈಗ ನಾವು ಸಿದ್ದರಾಮಯ್ಯನ ಎಚ್ ವಿಶ್ವನಾಥ್ ಬಾಯ್ಕ್ ಬಂದಾಗ ಬೈತಾರೆ. ಆದ್ರೆ ಒಂದು ದಿವಸ ಸಿದ್ದರಾಮಯ್ಯ ಅವರಿಗೆ ಉತ್ತರ ಕೊಡಂಗಿಲ್ಲ. ಯಾಕಂದ್ರೆ ಸಮಾಜ ಕಟ್ಟೋದಾಗ ಎಲ್ಲರೂ ಕೂಡ ಕಟ್ಟಿರ್ತೀವಿ. ಅವ್ರ ಅನಿವಾರ್ಯ ಮ್ಯಾಗ ಒಬ್ರು ಅಕ್ಕಾರ ಒಬ್ರು ಆಗಂಗಿಲ್ಲ. ಅದಕ್ಕಂತ ವಿಚಾರ ಇರ್ತಾವ, ಅದಕ್ಕೆಲ್ಲ ನಾವು ಮಾಡ್ಕೊಂಡು ಅದು ಸಹಿತ ನಾವು ಕಂಡೇರ್ ಮಾಡ್ಕೊಂಡು ಸ್ವತಃ ವಿಶ್ವನಾಥ್ ಸಾಹೇಬರಿಗೆ ಸಹಿತ ನಾವು ಹೇಳಿದೀವಿ. ಸಮಾಜದ ಉತ್ತಮ ವಿಚಾರ ಇದ್ದಾಗ ಬೈದು ಆಗ್ಬಾರ್ದು. ಮುಂದಿನ ನಿರ್ಮಾಣ ಸಹಿತ ನಾವು ನಮ್ಮೆಲ್ಲ ಸಮಾಜದವ್ರಿಗೆ ಏನ್ ಮಾತಾಡಿದ್ವು, ನಾವೇನೋ ನಿರ್ಣಯ ಕೊಡುತ್ತೆ. ಯಾರಿಗೆ ಕಾಂಗ್ರೆಸ್ ಅವರಿಗೆ ಕೊಡ್ಲಿ, ಬಿಜೆಪಿ ಅವರಿಗೆ ಕೊಡ್ಲಿ, ದಳದವರಿಗೆ ಕೊಡ್ಲಿ, ಏನೋ ಅನ್ಯಾಯ ಆಗಿತ್ತಂದ್ರೆ ಅವ್ರ ವೈಯಕ್ತಿಕವಾಗಿ ಅವ್ರ ಸೌಕರ್ಯವಾಗಿ ಇಲೆಕ್ಷನ್ ಮಾಡ್ತಾರಲ್ಲ, ನಾವು ವೈಯಕ್ತಿಕ ಪ್ರಚಾರ ಮಾಡ್ಯಾವ, ಅವ್ರಿಗೆ ವಿರುದ್ಧ ಮತ ಹಾಕ್ಸಿ. ಅದಕ್ಕೆ ನಾವ್ ಏನ, ಯಾಕಂದ್ರೆ ಅವ್ರನ್ನ ನಿಧನ ಮಾಡ್ಪಾಟ್ ಯಾರಿಗೇನು ಬಂಧನ ಮಾಡಕ್ ಬರಂಗಿಲ್ಲ. ಬಟ್ ಅವ್ರ ತಿಳಿಜೋದೆ ಸಮಾಜ ತಗೊಂಡು ತಿಳಿಜೋದೆ ಯಾರು ಮಾಡಬಾರ್ದು. ಈ ಪ್ರೆಸ್ ಮೀಟ್ ಉದ್ದೇಶ.